ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಸೊ ರೀಸೆಂಟ್ಲಿ ನಾನು ನಿಮ್ಮ ಜೊತೆ ಆಲ್ರೆಡಿ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಸೋಲಾರೋ ಏರ್ ಫ್ರೈಯರ್ನ ಬೈ ಮಾಡಿದ್ವಿ. ಸೊ ಅದರಲ್ಲಿ ಆಲ್ರೆಡಿ ನಾನು ಸೋಯಾ ಚಂಕ್ಸ್ನ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂತಹ ಕಟ್ಲೆಟ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಎಲ್ರಿಗೂ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಈ ಸತಿ ಕಡಲೆಬೇಳೆ ವಡೆನ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಕಡಲೆಬೇಳೆ ವಡೆ ಟ್ರೈ ಮಾಡಿದ್ದೆ. ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು. ಟೆಕ್ಸ್ಚರ್ ಟೋಟಲಿ ಡಿಫ್ರೆಂಟಾಗಿ ಬಂದಿತ್ತು, ಅದು ಬೇರೆ ವಿಷಯ. ಬಟ್ ಟೇಸ್ಟು ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾವು ಡೀಪ್ ಫ್ರೈ ಮಾಡಿದಾಗ ಬರೋವಂತಹ ಟೇಸ್ಟನ್ನು ನಾವು ಈ ಥರ ಏರ್ ಫ್ರೈಯರಲ್ಲಿ ಮಾಡಿದಾಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಟ್ರೂತ್. ಸೊ ಎನಿವೇಸ್, ಹೆಲ್ತ್ ಕಾನ್ಷಿಯಸ್ ಇರೋರು ವಡೆ ಬೇಕು ಅನ್ಸುತ್ತೆ, ಈ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಮೊದಲಿಗೆ ಇಲ್ಲಿ 4 ರಿಂದ 5 ಗಂಟೆ ಟೈಮ್ ನೆನೆಸಿರ್ತಕ್ಕಂತಹ ಕಡಲೆಬೇಳೆನ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೀಗ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 3 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಸೊ ಕೊತ್ತಂಬರಿ ಆಗೋಗಿತ್ತು, ಹಾಗಾಗಿ ಕೊತ್ತಂಬರಿನ ಆ್ಯಡ್ ಮಾಡಿಲ್ಲ. ನೀವು ಕೊತ್ತಂಬರಿನ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ಕಲರ್ ಮತ್ತು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಸೊ ನಾನೀಗ ಇದಕ್ಕೆ ಗ್ರಿಲ್ ಪ್ಯಾನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ರಿಲ್ ಪ್ಯಾನಲ್ಲಿ ಲೇಯರ್ ಬೈ ಲೇಯರ್ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕು. 180 ಡಿಗ್ರಿ ಸೆಲ್ಸಿಯಸಲ್ಲಿ 3 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ಸೊ ಯೂಶ್ವಲಿ ಏನಪ್ಪ ಅಂತಂದರೆ, ಈ ಗ್ರಿಲ್ ಪ್ಯಾನ್ ಮೇಲೆ ಬಟರ್ ಪೇಪರ್ನ ಹಾಕಿಬಿಟ್ಟು ಇಟ್ಕೊಳ್ತಾ ಇದ್ದೆ ಫಸ್ಟಲ್ಲಿ. ಹಾಗೆ ಇಟ್ಕೊಂಡಾಗ ನನಗೆ ಅರ್ಥ ಆಗಿದ್ದ ವಿಷಯ ಏನು ಅಂತಂದರೆ, ಏರ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತೀರಾ ಮೇಲೆ ಕಂಪ್ಲೀಟಾಗಿ ಬ್ರೌನ್ ಕಲರ್ ರೋಸ್ಟ್ ಆಗುತ್ತೆ, ಆದರೆ ಕೆಳಗಡೆ ಅದು ನೀಟಾಗಿ ಬೇಯೋದಿಲ್ಲ. ಇದೇ ಫೀಡ್ಬ್ಯಾಕ್ನ ನನಗೆ ಕಂಪನಿ ಕಡೆಯಿಂದ ಕೂಡ ಕೊಟ್ಟಿದ್ದರು. ಹಾಗಾಗಿ ಈ ಸತಿ ನಾನು ಡೈರೆಕ್ಟಾಗಿ ಗ್ರಿಲ್ ಮೇಲೇ ಈ ಪ್ಯಾಟೀಸ್ ಏನಿದೆ ಅದನ್ನು ಒಂದೊಂದಾಗಿ ಜೋಡಿಸ್ಕೊಂಡು ಡೈರೆಕ್ಟಾಗಿ ಬೇಕ್ ಮಾಡ್ಕೋತಾ ಇದ್ದೀನಿ. ಸೊ ಟೋಟಲಿ 180 ಡಿಗ್ರಿ ಸೆಲ್ಸಿಯಸಲ್ಲಿ 15 ಮಿನಿಟ್ಸ್ ಇದನ್ನು ಬೇಕ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ಇದು ರೆಡಿ ಆಗಿದೆ. ನೋಡೋಣ ಬನ್ನಿ ಯಾವ ರೀತಿ ಆಗಿದೆ ಅಂತ. ಸೊ ಡೀಪ್ ಫ್ರೈ ಮಾಡಿದಾಗ ಅದು ಕಂಪ್ಲೀಟಾಗಿ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ. ಬಟ್ ಏರ್ ಫ್ರೈಯರಲ್ಲಿ ಮಾಡಿದಾಗ ಇದು ಕಂಪ್ಲೀಟ್ ಹೀಟಿಂದ ಕುಕ್ ಆಗೋದ್ರಿಂದ ಸ್ವಲ್ಪ ಲೈಟ್ ಕಲರ್ ಶೇಡಲ್ಲಿರುತ್ತೆ. ಹಾಗೆ ಸ್ವಲ್ಪ ತಳ ಕೂಡ ಒತ್ತಿತ್ತು, ಗ್ರಿಲ್ಗೆ ಅಂಟ್ಕೊಂಡಿತ್ತು. ಓವರಾಲ್ ನೀವೇನಾದರೂ ಈ ಏರ್ ಫ್ರೈಯರ್ ವರ್ತ್ ಹೌದಾ ಅಲ್ವಾ ಅಂತ ಕೇಳೋದಾದರೆ ನನ್ನ ಆನ್ಸರ್ ಖಂಡಿತ ವರ್ತ್ ಇದೆ. ನೀವು ಈ ಹೆಲ್ತಿ ಈಟಿಂಗ್ಗೆ ಅಭ್ಯಾಸ ಆಗಿಬಿಡ್ತೀರಾ. ಇದನ್ನೀಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡೋಣ ಮಕ್ಕಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಟ್ರೈ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ.